ನಾನು ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ನೀವು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಡೈರೆಕ್ಟಾಗಿ ಮಾತಾಡ್ತೀನಿ, ವಾಯ್ಸ್ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ಬಂದುಬಿಟ್ಟು ನಾನು ಸ್ಯಾರಿ ಪಿನ್ ಮಾಡೋದು ಸರಿ. ಇವತ್ತು ಬಂದುಬಿಟ್ಟು ನಾನು ಸ್ಯಾರಿ ಫೋಲ್ಡಿಂಗ್ ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಜಾಸ್ತಿ ಕ್ಲಿಪ್ಪು ಏನು ಬಳಸ್ತೇನೆ, ಹಾಗೆ ಈಸಿಯಾಗಿ ಸ್ವಲ್ಪ ಎಲ್ಲರ ಹತ್ರನೂ ಇವಾಗ ಸ್ಯಾರಿ ಡ್ರಾಪಿಂಗ್ ಮಾಡೋರು ಪಿನ್ ಕ್ಲಿಪ್ಗಳೆಲ್ಲ ಇಟ್ಕೊಂಡಿರ್ತಾರೆ ಎಲ್ಲ. ಹಾಗೆ ನಾರ್ಮಲಲ್ಲಿ ಪಿನ್ ಹಾಕ್ಬಿಟ್ಟು ಹೇಗೆ ಸೀರೆನ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಸೀರೆ ತುಂಬ ಅರ್ಜೆಂಟಾಗಿದ್ದಾಗ ಸೀರೆ ಎಲ್ಲ ಫೋಲ್ಡಿಂಗ್ ಮಾಡ್ಕೊಂಡೆಲ್ಲ ಉಟ್ಕೊಂಡು ಹೋಗೋಕ್ಕಾಗಲ್ಲ. ಫಸ್ಟು ಎಲ್ಲರೂ ಅಷ್ಟೇ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀನಿ ಅಂತ ಸಿಂಪಲ್ ತೋರಿಸ್ತೀನಿ, ನೋಡ್ಕೊಳ್ಳಿ. ತುಂಬ ಅದು ಇದೆಲ್ಲ ಆ ಥರ ಎಲ್ಲ ತೋರ್ಸೋಕೆ ಹೋಗಲ್ಲ. ಸಿಂಪಲಾಗಿ ಬೇಗ ಪಿನ್ ಮಾಡಿ ಇಟ್ಕೊಂಡ್ರೆ, ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಹೋಗ್ಬೇಕಾದ್ರೆ ಒಂದು ಅರ್ಧ ಗಂಟೆ 20 ನಿಮಿಷ ಬೇಕೇ ಬೇಕು. ಒಂದು ಅರ್ಧ ಗಂಟೆ ಫಂಕ್ಷನ್ಗಳಿಗೆಲ್ಲ ಒಂದು 10 ನಿಮಿಷ, 1/4 ಗಂಟೆಗೆಲ್ಲ ರೆಡಿ ಆಗೋಕ್ಕಾಗೋದಿಲ್ಲ. ಒಂದು ಅರ್ಧ ಗಂಟೆ ಬೇಕೇ ಬೇಕು ಮಿನಿಮಮ್. ಅಷ್ಟರಲ್ಲಿ ಬೇಗ ರೆಡಿ ಆಗ್ಬೋದು. ಅದು ಸೀರೆನ ಮೊದಲೇ ಫೋಲ್ಡಿಂಗ್ ಮಾಡ್ಕೊಬೇಕು. ಯಾವ ರೀತಿ ನಮಗೆ ಚಿಕ್ಕದ ಬೇಕಾ ದೊಡ್ಡದ ಬೇಕಾ ಅಂತ ಹೇಳ್ಬಿಟ್ಟು ಪ್ಲೇಟ್ಸ್ ಎಲ್ಲ ಇರ್ತಲ್ಲ, ಅದೆಲ್ಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಮೊದಲೇ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗ ಈಸಿಯಾಗಿ ಉಟ್ಕೊಂಡು ಹೋಗೋದು. ಬನ್ನಿ, ನಾನು ತುಂಬ ಸಿಂಪಲ್ಲಾಗಿ ಮಾಡೋದು ತೋರಿಸ್ಬಿಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂದರೆ ಫಸ್ಟ್ ನೋಡಿ. ನಾನಿವಾಗ ಫಸ್ಟ್ ಸೀರೆ ತೊಗೊಂಡಿದ್ದು ನೋಡ್ಬೋದು. ಮೊದಲನೇದಾಗಿ ನಾನಿಲ್ಲಿ ಸೀರೆ ತೊಗೊಂಡಿದ್ದೀನಿ. ನೀವು ಯಾವ ಥರ ಸೀರೆ ತೊಗೊಳ್ಳಿ, ನೀವು ಯಾವುದು ವೇರ್ ಮಾಡ್ತೀರಾ, ಯಾವ ಥರ ಸೀರೆ ಆದರೂ ಸರಿ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಹೋಗ್ಬೇಕಾದ್ರೆ ಚೆನ್ನಾಗಿ ಆರಾಮಾಗಿ ಸೀರೆ ವೇರ್ ಮಾಡ್ಕೊಬೋದು. ನಾನಿಲ್ಲಿ ಫಸ್ಟ್ ಈ ಸೀರೆ ತೊಗೊಂಡಿದ್ದೀನಿ ನೋಡ್ಬೋದು. ಈ ಸೀರೆನ ಫಸ್ಟ್ ನಾವಿಲ್ಲಿ ನಾನು ಜಾಸ್ತಿ ಸಿಗಿಸ್ಕೊಳ್ಳೋದು ಇಲ್ಲಿಗೆ. ಕೆಲವರು ಇಲ್ಲಿಗೆ ಹಾಕ್ಕೊತಾರಲ್ವಾ, ಆ ರೀತಿಯಲ್ಲಿ ನಾನು ಇಲ್ಲಿಗೆ ಸೀರೆ ಸಿಗಿಸ್ಕೊಳ್ಳೋದು. ಇಲ್ಲಿಂದ ಒಂದು ರೌಂಡಿಗೆ ಬಂದು ಈ ರೀತಿ ಹಿಡ್ಕೊಂಡು ನೋಡ್ಬೋದು. ಇಲ್ಲಿ ಫಸ್ಟು ಇಲ್ಲಿ ಒಂದು ಪಿನ್ ಅಂದರೆ ನನಗೆ ಎಷ್ಟು ಒಂದು ರೌಂಡು ಸೀರೆ ನನಗೆ ಎಷ್ಟು ಬೇಕಾಗುತ್ತೋ ಅಲ್ಲಿಗೆ ಎಂಡಿಂಗ್ ಎಲ್ಲಿ ಬೇಕು ನನಗೆ ಅಲ್ಲಿಗೆ ಒಂದು ಪಿನ್ ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಒಂದು ಲಾಸ್ಟು ನನಗೆಲ್ಲ ನಾವು ಎಷ್ಟು ತಂದು ಎಂಡ್ ಮಾಡಬೇಕು ಅಂತ ಇಲ್ಲಿ ಒಂದು ಪಿನ್ ಹಾಕ್ಕೊತೀನಿ. ಅಂದರೆ ಗುರ್ತು ಸಿಗೋದಕ್ಕೋಸ್ಕರ ಇಲ್ಲಿ ಒಂದು ಪಿನ್ ಮಾಡ್ಕೊತೀನಿ. ಇಲ್ಲಿಗೆ ಗುರ್ತಿಗೋಸ್ಕರ ನಾನು ಇಲ್ಲಿ ಒಂದು ಪಿನ್ ಮಾಡ್ಕೊತೀನಿ, ಪಿನ್ ಹಾಕ್ಕೊತೀನಿ. ಹಾಕ್ಕೊಂಡ್ರೆ ಆ ಯಾವ ಮೆಜರ್ಮೆಂಟಿಗೆ ನಾವು ಎಲ್ಲೆಲ್ಲಿ ನರ್ಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇವಾಗ ನಾನು ಇಲ್ಲಿ ಒಂದು ಪಿನ್ ಹಾಕೋತೀನಿ ನೋಡೋದು, ಸುಮ್ಮನೆ ಜಸ್ಟ್ ಹಾಗೆ ಇನ್ನೊಂದು ಟಿಪ್ಸ್ ಏನಂದರೆ, ಈ ಪಿನ್ಗಳನ್ನ ನಾವು ಹಾಕ್ಬೇಕಾದ್ರೆ ಹೊಸ ಪಿನ್ ತೊಗೊಬೇಕು, ಸ್ವಲ್ಪ ತುಕ್ಕಿಡಿದ್ರೆಲ್ಲ ತೊಗೊಬಾರ್ದು. ಹಾಗೆ ಈ ಪಿನ್ಗಳು ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಜಸ್ಟ್ ಚುಚ್ಚಬೇಕು. ತುಂಬ ನರ್ಗಿಂದ ಒಳಗಡೆ ಹೋಗಲ್ಲಲ್ವಾ, ಸರಿ ಅದನ್ನ ಆಮೇಲೆ ತೋರಿಸ್ತೀನಿ ಬಿಡಿ. ಇವಾಗ ಇಲ್ಲಿ ಒಂದು ಪಿನ್ ಹಾಕ್ಕೊಂಡಿದ್ದೀನಿ. ನೋಡಿ, ಪಿನ್ ಹಾಕ್ಕೊಂಡಿದ್ದಲ್ವಾ, ಇದನ್ನ ನೆಕ್ಸ್ಟು ನಾವು ಸೆರೆ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಇವಾಗ ನಾವು ಒಂದೇ ಸರಿ ಹೀಗೆ ಹುಡ್ಕೊಂಡು ನಿಮಿಷ ಇಲ್ಲಿ ಪಿನ್ ಹಾಕಿಡ್ಕೊಂಡು ನನಗೆ ಎಷ್ಟು ಬೇಕು ಸ್ವಲ್ಪ ಸೆರಗು ನೋಡೋಣ ಎಷ್ಟು ಬೇಕಾಗುತ್ತೆ ಅಂತ. ಒಂದೇ ಸರಿ ಡೈರೆಕ್ಟಾಗಿ ಈ ರೀತಿಯಾಗಿ ತೊಗೊಂಡು ಒಂದೇ ಸರಿ ಡೈರೆಕ್ಟಾಗಿ ಈ ರೀತಿ ತೊಗೊಂಡು ಮೆಜರ್ಮೆಂಟ್ ಮಾಡೋಕ್ಕೆ ಹೋದರೆ ಅದು ಸರಿ ಬರೋದಿಲ್ಲ. ನೋಡ್ರೆ ಸರಿ ಬರೋದಿಲ್ಲ, ಅದು ಮೆಜರ್ಮೆಂಟ್ ಪಕ್ಕ ಗೊತ್ತಾಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಸುಮ್ಮನೆ ಈಗ ಸ್ವಲ್ಪ ರ್ಯಾಂಡಮಾಗಿ ಸ್ವಲ್ಪ ರಫಾಗಿ ಈ ರೀತಿಯಾಗಿ ಸ್ವಲ್ಪ ಸುಮ್ಮನೆ ನರ್ಗೆ ಮಾಡಿಟ್ಕೊಂಡು ಈ ರೀತಿನ ಹಾಕ್ಕೊಳ್ಬೇಕು. ಈ ಥರ ಮಾಡಿಕೊಂಡ್ರೆ ಏನಾಗುತ್ತೆ, ನಮಗೆ ಸೀರೆ ಪಕ್ಕ ನಮಗೆ ಎಷ್ಟು ಉದ್ದ ಬೇಕು ಅಂತ ಗೊತ್ತಾಗುತ್ತೆ. ಈ ರೀತಿಯಾಗಿ ಸ್ವಲ್ಪ ಸ್ಯಾರಿ ಯಾವಾಗಲೂ ಸೆರೆಗಿರುತ್ತಲ್ವ ಸ್ವಲ್ಪ ಉದ್ದನೇ ಇರಬೇಕು, ಆಗಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಮಣ್ಕಾಲಿಂದ ಕೆಳಗೆ ಸ್ವಲ್ಪ ಮೇಲಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಜಾಸ್ತಿ ಕೆಳಗಡೆಯೇ ಇರಬೇಕು, ಸ್ವಲ್ಪ ಉದ್ದ ನೋಡ್ಬೋದು. ನಾನು ಇವಾಗ ಇಷ್ಟಕ್ಕೆ ಬಿಟ್ಕೊಂಡು ನನಗೆ ಎಷ್ಟು ಬೇಕು ಇಷ್ಟಕ್ಕೆ ಇಲ್ಲಿಗೆ ಒಂದು ಪಿನ್ ಹಾಕ್ಕೊತೀನಿ. ನನಗೆ ನರ್ಗೆಗಳು ಎಲ್ಲಿ ಲಾಸ್ಟ್ ಬೇಕಾಗುತ್ತೋ ಅಲ್ಲಿಗೆ ಒಂದು ಪಿನ್ ಹಾಕ್ಕೊತೀನಿ ನೋಡ್ಬೋದು. ಇಲ್ಲಿಗೆ ಅಷ್ಟೇ, ಇಲ್ಲಿಗೆ ಒಂದು ಪಿನ್ ಹಾಕ್ತೀನಿ. ನಮಗೆ ಬೇಕಾಗಿರೋದು ಇಷ್ಟು ಸೆರಗು ರೆಡಿ ಆಗಬೇಕು. ನಮಗೆ ಬಾಕ್ಸ್ ಸೀರೆ ಫೋಲ್ಡಿಂಗ್ ಬಾಕ್ಸ್ ಮಾಡೋದಕ್ಕೆ ಇಷ್ಟು ರೆಡಿಯಾಗಿ ಇಲ್ಲಿಗೆ ಹಾಕ್ಕೊಂಡಿನಿ. ಇನ್ನು ಇಲ್ಲಿಂದ ಬಂದುಬಿಟ್ಟು ನೆಕ್ಸ್ಟು ಇದು ನಮಗೆ ನರ್ಗೆಗೆ, ಈ ನರ್ಗೆಗೆ ಇಲ್ಲಿಗೆ ಒಂದು ಪಿನ್ ಹಾಕಿಟ್ಕೊಂಡಿದ್ದೀನಲ್ಲ, ಇದೇ ಪಿನ್ನ ನಾವು
ಎತ್ತಿಟ್ಕೊಂಡ್ರೆ ಇಲ್ಲಿ ಒಂದು ಪಿನ್ ಇಲ್ಲಿ ಒಂದು ಪಿನ್ ಹಾಕಿಟ್ಕೊಂಡಿದ್ದೀನಿ. ಇದು ನೋಡ್ಬೋದು ಇಷ್ಟು ನಮಗೆ ಒಂದು ಅಂದಾಜು ಗೊತ್ತಾಗುತ್ತಲ್ವಾ ಇಲ್ಲಿಂದ. ನೋಡಿ ಇಲ್ಲಿ ಶೋಲ್ಡರ್ ಇದೆ ಅಲ್ವಾ, ಕರೆಕ್ಟಾಗಿ ಶೋಲ್ಡರಿಗೆ ಹಾಕೊಬೇಕು ಪಿನ್ನು. ಜಾಸ್ತಿ ಆಚೆ ಈಚೆಲ್ಲ ಹಾಕೊಬಾರ್ದು, ತುಂಬ ಆಚೆ ಹೋದ್ರೆ ಈ ನಗೆಗಳೆಲ್ಲ ಹೀಗೆ ಹೋಗುತ್ತೆ. ಹಾಗೆ ಸ್ವಲ್ಪ ಕರೆಕ್ಟಾಗಿ ಶೋಲ್ಡರ್ ಹತ್ರ ಇಟ್ಕೊಂಡ್ರೆ ಆಗುತ್ತೆ. ನೋಡ್ಬೋದು ನನಗೀಗ ಎಷ್ಟು ಬೇಕಾಗುತ್ತೆ. ಇವಾಗ ಎಷ್ಟು ಬೇಕು ನಮಗೆ ಹಿಂದೆ ಬ್ಯಾಕ್ ಸೈಡಿಗೆ ಅಂದರೆ ನೋಡಿ ಹೀಗೆ ಹಿಡ್ಕೊಂಡ್ಬಿಟ್ಟು ಇಲ್ಲಿಗೆ ಆಯ್ತಲ್ವಾ. ಈಗ ಇಲ್ಲಿಂದ ನಾವು ನೋಡಿ ಇಲ್ಲಿದೆಯಲ್ವಾ, ಇಲ್ಲಿಗೆ ಒಂದು ಪಿನ್ ಹಾಕೊಳ್ಳೋಣ. ಕೆಲವರು ಒಬ್ಬೊಬ್ರು ಒಂದೊಂದು ರೀತಿ ತೋರಿಸ್ತಾರೆ, ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ಅದು ತೋರಿಸ್ಕೊಡ್ತೀನಿ. ಹಿಂಗೆ ಹಾಕೊಂಡ್ಬಿಟ್ಟು ಇಲ್ಲಿಗೆ ಹಾಕೊಂಡಿದ್ದೀನಿ. ಯಾಕೆಂದರೆ ನಾವು ಆ ಕಡೆಯಿಂದ ಐರನ್ ಮಾಡ್ಕೊಂಬಂದರೆ ಇಲ್ಲಿಗೆ ಎಂಡ್ ಮಾಡಬೇಕು, ಇಲ್ಲ ಸ್ವಲ್ಪ ಹಿಂದೆ ಎಂಡ್ ಮಾಡಿದ್ರೆ ಸಾಕಾಗುತ್ತೆ. ನಾನು ಮತ್ತೆ ಇಲ್ಲಿ ಒಂದು ಪಿನ್ ಹಾಕೋತೀನಿ. ನಾನೆಲ್ಲ ಈ ಕಡೆ ಸೈಡಿಗೆಲ್ಲ ಹಾಕೊಳ್ಳೋದಿಲ್ಲ, ಹಾಗೆಲ್ಲ ಐರನ್ ಮಾಡಿ ಇಟ್ಕೊತೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಏನಾದ್ರು ಕನ್ಫ್ಯೂಷನ್ ಇದ್ರೆ ಇದು ಎಲ್ಲಿ ತನಕ ಐರನ್ ಮಾಡಬೇಕು ನಮಗೆ ಅಂತ ಗೊತ್ತಾಗಲ್ಲಲ್ವಾ, ಆವಾಗ ನಾನು ಈ ರೀತಿ ಪಿನ್ ಹಾಕಿ ಇದಕ್ಕಿಂತ ಸ್ವಲ್ಪ ಹಿಂದೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಬನ್ನಿ ಇವಾಗ ಇಷ್ಟು ಕೆಲಸ ಪಿನ್ ಹಾಕೋದು ಮುಗಿದು ಇಷ್ಟು ಕೆಲಸ. ನೆಕ್ಸ್ಟು ನಾವು ಯಾವ ರೀತಿ ಪಿನ್ ಮಾಡೋದು ನೋಡಿ. ಈ ಸ್ಟಾರ್ಟಿಂಗ್ ಸೇರು ಸಿಕ್ಸ್ಕೊಂಡಲ್ಲ, ಈ ಪಿನ್ ಇಲ್ಲೇ ಇದೆ, ಇದಿಲ್ಲೇ ಇರಬೇಕು ಸ್ಟಾರ್ಟಿಂಗ್ ಸಿಕ್ಸ್ಕೊಡೋದು. ನೆಕ್ಸ್ಟ್ ಇವಾಗ ನಾವು ಪಿನ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಮಗೆ ಎಷ್ಟು ಪಿನ್ ಬೇಕಾಗುತ್ತೆ ಅಷ್ಟು ಪಿನ್ನ ನೋಡಿಬಿಟ್ಟು ಮಾಡ್ಕೊಬೇಕಾಗುತ್ತೆ. ಯಾವಾಗಲೂ ನೋಡಿ ಸೀರೆ ಉಲ್ಟಾ ಇರುತ್ತಲ್ಲ, ಉಲ್ಟಾಯಿಂದ ಈ ಥರ ಇಟ್ಕೊಬೇಕು, ಫಸ್ಟ್ ಇಟ್ಕೊಬೇಕು, ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಆ ಕಡೆ ಈ ಕಡೆ ಬ್ಯಾಕ್ ಸೈಡು ಇನ್ ಸೈಡ್ ಎಲ್ಲ ಕನ್ಫ್ಯೂಸ್ ಆಗಲ್ಲ. ನೋಡಿ ಇರುತ್ತಲ್ಲ ಉಲ್ಟಾ, ಇದನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಎಷ್ಟು ಪಿನ್ ಬೇಕು ಅಂತ ನೋಡ್ಕೊಬೇಕು. ಸ್ವಲ್ಪ ದಪ್ಪ ಇರೋರು ಸ್ವಲ್ಪ ದೊಡ್ಡದಾಗಿ ಪಿನ್ನ ಮಾಡ್ಕೊಳ್ಳಿ, ಸ್ವಲ್ಪ ಸಣ್ಣ ಇರೋರು ನಾರ್ಮಲ್ಗೆ ಚಿಕ್ಕ ಚಿಕ್ಕದಾಗಿ ಮಾಡಿದ್ರು ನಡೆಯುತ್ತೆ. ನೋಡ್ಬೋದು ಇಲ್ಲಿ ನಾನು ಒಂದು 7ರಿಂದ 8 ಬರೋ ಥರ ಫೋಲ್ಡ್ ಮಾಡ್ಕೊತೀನಿ. ನೋಡಿ ಇಷ್ಟು ಫೋಲ್ಡ್ ಮಾಡ್ಕೊತೀನಿ. ತುಂಬ ನಾನು ಜಾಸ್ತಿ ಚಿಕ್ಕದಾಗೆಲ್ಲ ಮಾಡಲ್ಲ. ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ನಾನು ಇಷ್ಟು ನಗೆಗಳು ಮಾಡಿಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಫಸ್ಟು ಒಂದು ಪಿನ್ ಹಾಕ್ಕೊತೀನಿ. ಸ್ಟಾರ್ಟಿಂಗಲ್ಲಿ ನರಿಗೆ ಕರೆಕ್ಟಾಗಿ ಮಾಡಿ ಪಿನ್ ಹಾಕ್ಕೊತೀನಿ. ನೋಡಿ ಈಗ ಪಿನ್ ಚುಚ್ಬೇಕಾದ್ರೆ ಒಂದು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ಈ ಪಿನ್ ಚುಚ್ಬೇಕಾದ್ರೆ ನಾವು ಫಸ್ಟು ಈ ಥರ ಒಳಗಡೆ ಹೋಗಲ್ಲಲ್ವಾ, ಹೀಗೆ ಮಾಡಬೇಕು. ಈಗ ಮಾಡಿದರೆ ಬೇಗ ಪಿನ್ನ ಒಳಗಡೆ ಹೋಗುತ್ತೆ. ಇಲ್ಲ ಹಾಗೆ ಡೈರೆಕ್ಟು ಇಡ್ತೀವಿ ಅಂದರೆ ಒಂದೊಂದು ನೂಲು ಇರುತ್ತಲ್ವ, ಆ ನೂಲೆಲ್ಲ ಸಿಕ್ಕಾಕೊಂಡು ಹೋಗಲ್ಲ ಪಿನ್ ಕೆಳಗಡೆ. ನಮಗೆ ಇಡ್ಬೇಕಾದ್ರೆ ಸ್ವಲ್ಪ ಈ ಥರ ಶೇಕ್ ಮಾಡಿದರೆ ಕರೆಕ್ಟಾಗಿ ಪಿನ್ನ ಒಳಗಡೆ ಹೋಗುತ್ತೆ. ಆಮೇಲೆ ಮತ್ತೆ ನೆಕ್ಸ್ಟು ಅಷ್ಟೇ ಈ ಥರ ಸ್ವಲ್ಪ ಹಿಂಗೆ ಆ ಕಡೆ ಈ ಕಡೆ ಮಾಡಬೇಕು, ಬೇಗ ಪಿನ್ನ ಹೋಗ್ಬಿಡುತ್ತೆ. ಈಸಿ ಜೋರ ಚುಚ್ಚ ಬದಲಿ ಹಿಂಗೆ ತಿರ್ಸಿದ್ರೆ ಹೋಗುತ್ತೆ. ನೋಡ್ಬೋದು ಇಷ್ಟು ಮಾಡಿಕೊಂಡಿನಿ. ಹೀಗಿದೆ ಇಷ್ಟು ನರಿಗೆಗಳನ್ನ ಸಮವಾಗಿ ಮಾಡ್ಕೋಬೇಕು. ತುಂಬ ಈಸಿ ಫ್ರೆಂಡ್ ಇದು. ಈ ಥರ ಮಾಡ್ಕೊಂಡ್ಬಿಟ್ರೆ ಬೇಗ ರೆಡಿಯಾಗಿ ಹೋಗೋದು. ಕೆಲವರು ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ ಇಷ್ಟಾಗಿದೆ. ಇದನ್ನು ಯಾವ ರೀತಿ ಮಾಡೋದಂತ ಟೇಬಲಿಗೆಲ್ಲ ಹಾಕ್ಕೊತಾ ನಾನು ಟೇಬಲ್ ಇದೆ, ಅದೇ ಟೇಬಲಲ್ಲಿ ತೋರಿಸ್ತಲ್ಲ. ಹಾಗೆ ನಾರ್ಮಲ್ ನಾನು ಅದು ಟೇಬಲ್ ಮೇಲೆ ಮಾಡ್ತಾರೆ ಅಂತ ಹೇಳ್ತಾರೆ. ಕೆಲವ್ರ ಮೇಲೆ ಇರುತ್ತೆ, ಇವಾಗಿನ ಕಾಲದಲ್ಲಿ ಎಲ್ಲರ ಮೇಲೆ ಇರುತ್ತೆ. ಆದರೆ ನಾರ್ಮಲಾಗಿ ನಾನು ಸಿಂಪಲಾಗಿ ಬೇಗ ಫೋಲ್ಡಿಂಗ್ ಮಾಡೋದು, ಮಂಚದ ಮೇಲೆ ಹಾಕ್ಬಿಟ್ಟು ಫೋಲ್ಡಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಇಲ್ಲಿ ಒಂದು ಪಿನ್ ಹಾಕಿದ್ದೀನಲ್ವ, ನಾನು ಮತ್ತೆ ಇಲ್ಲಿ ಹಾಸಿಗೆಗೆ ಒಂದು ಪಿನ್ ಹಾಕಿದ್ದೀನಿ. ಇದ್ರ ಮೇಲೆ ಒಂದು ಭಾರವಾಗಿರೋದು ಒಂದು ವಸ್ತು ಇಡೋಣ. ಏನಾದರೂ ಐರನ್ ಬಾಕ್ಸ್ ಆದರೆ ಇಡಿ, ಇಲ್ಲ ನಿಮ್ಮ ಮನೇಲಿ ಏನಾದ್ರು ಭಾರವಾದ ವಸ್ತು ಇರಿ, ಇಲ್ಲ ಅಂದರೆ ನೀವು ಟೇಬಲ್ ಇದೆ ಅಂದರೆ ಟೇಬಲಿಗೆ ಕ್ಲಿಪ್ ಹಾಕಿಟ್ಕೊಳ್ಳಿ. ನಾನು ಯಾವ ರೀತಿ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ನೋಡ್ಬೋದು ಇದು ಕೈ ಇದೆಯಲ್ಲ, ನಮಗೆ ಈ ರೀತಿಯಾಗಿ ಒಂದೊಂದೇ ಕೈ ನಮ್ಮಿಂದ ಸಹಾಯದಿಂದ ಮಾಡ್ಕೊಬೇಕಾಗುತ್ತೆ. ಫಸ್ಟು ನನಗೆ ದೊಡ್ಡದಾಗಿರಲಿ ಸ್ವಲ್ಪ ನೋಡಿ, ಇದು ದೊಡ್ಡದಾಗಿ ತೊಗೊಬೇಕು. ಇದು ಎಷ್ಟಿದೆ ಗೊತ್ತಾ, ಕಾಣಿಸ್ತಾ ಇದೆ ಅಂದ್ಕೊಂಡಿನಿ. ಇದು ಸ್ವಲ್ಪ ಇದಕ್ಕಿಂತ ಒಂದೂವರೆ 1 ಇಂಚಷ್ಟು ಚಿಕ್ಕದಿದ್ರೆ ಸಾಕಾಗುತ್ತೆ. ನೋಡ್ಬೋದು ಈ ಕೈ ಇದೆಯಲ್ವಾ, ಈ ಕೈ ನಾವು ಇಲ್ಲಿಗೆ ಹಿಡ್ಕೊಂಡು ಕೈನ ನೋಡಿ ಇಲ್ಲಿದೆ ಹಿಡ್ಕೊಂಡು ನೆಕ್ಸ್ಟು ಹೀಗೆ ನೆಕ್ಸ್ಟು ನರಿಗೆನ ನಾವು ಈ ರೀತಿ ತೊಗೋಬೇಕಾಗುತ್ತೆ. ಹೀಗೇ ಇದು ಇಲ್ಲಿಗೆ ಬರಬೇಕು. ಸ್ವಲ್ಪ ಎಲ್ಲ ನರಿಗೆಗಳನ್ನು ಇದೇ ಥರ ಮಾಡ್ಕೊತ ಹೋಗಬೇಕು. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ತುಂಬ ಇನ್ನೊಬ್ಬರು ಬೇಕು ಹಿಡ್ಕೊಳ್ಳಿ ಅಂತೆಲ್ಲ ಏನು ಬೇಕಾಗಲ್ಲ. ಈ ರೀತಿಯಾಗಿ ಒಂದು ಹಾಸಿಗೆಗೆ ಒಂದು ಪಿನ್ನ ಹಾಕಿಬಿಟ್ಟು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಈ ರೀತಿಯಾಗಿ. ನೋಡಿ ಫ್ರೆಂಡ್, ಇವಾಗ ಇಷ್ಟು ನೀಟಾಗಿ ಎಲ್ಲ ಆಯಿತು, ರೆಡಿ ಆಯಿತು. ಇವಾಗ ನಾನು ಇದಕ್ಕೆ ಒಂದು ಪಿನ್ ಹಾಕ್ಕೊತೀನಿ. ನೋಡಿ ಇವಾಗೆಲ್ಲ ಕರೆಕ್ಟಾಗಿದೆ ಅಂತ ನೋಡಿಬಿಟ್ಟು ಇವಾಗ ಇಲ್ಲಿ ಒಂದು ಪಿನ್ ಹಾಕ್ಕೊತೀನಿ. ಇವಾಗ ನೋಡಿ ಇಲ್ಲಿಂದ ಇಷ್ಟಕ್ಕೇ ಸಾಕಾಗಲ್ಲ. ನಾವು ಮತ್ತೆ ಇಲ್ಲಿರೋದು ಪಿನ್ನ ಬಿಚ್ಚಿಬಿಟ್ಟು ಏನು ಮಾಡಬೇಕು, ನೆಕ್ಸ್ಟಿಗೆ ಹಾಕ್ಕೊಬೇಕಾಗುತ್ತೆ. ನೋಡಿ ಇಷ್ಟುದ್ದ ಆಗಿದೆ ಅಲ್ವಾ. ಇವಾಗ ನೆಕ್ಸ್ಟಿಗೆ ಮತ್ತೆ
ಇದೇ ಥರ ಇಡಬೇಕಾಗುತ್ತೆ. ನಿಮ್ಮ ಕೈಗೆ ಎಷ್ಟು ಎಟ್ಕುತ್ತೆ ಅಷ್ಟನ್ನು ಇಟ್ಬಿಟ್ಟು ಮತ್ತೆ ಇವಾಗ ಸ್ವಲ್ಪ ದೂರ ಬೇಕಾಗುತ್ತೆ ನನಗೆ, ಇನ್ನು ಸ್ವಲ್ಪ ದೂರ ಮತ್ತೆ ಮಾಡ್ತೀನಿ. ಇವಾಗ ಮತ್ತೆ ಒಂದು ಪಿನ್ ಹಾಕ್ಕೊತೀನಿ. ನಾವು ಎಲ್ಲೆಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ಎಷ್ಟು ಬೇಕು ಅಂತ ಒಂದು ಪಿನ್ ಹಾಕ್ಕೊಂಡಿದ್ವಲ್ಲ ಸೈಡಲ್ಲಿ, ಆ ಪಿನ್ನು ಬರೋ ತನಕ ಮಾಡಬೇಕು. ನೋಡ್ಬೋದು ಇವಾಗ ಇದಿಷ್ಟು ರೆಡಿಯಾಗಿದೆ ಫ್ರೆಂಡ್ಸ್. ಇದಿಷ್ಟು ಆಗಿದೆ ನರಿಗೆಗಳು. ನನಗೆ ಪಿನ್ ಸಿಕ್ಕಿದೆಯಲ್ಲ, ಈ ಪಿನ್ ತನಕ ನಾನಿಷ್ಟು ಮಾಡಿಟ್ಕೊಂಡಿದ್ದೀನಿ. ಎಲ್ಲೋಯ್ತದು? ಓಕೆ, ಇಲ್ಲಿ ನೋಡಿ ಪಿನ್ನು. ಇಷ್ಟು ಸೆರಗು ಸಾಕಾಗುತ್ತೆ. ನಾನೇನು ಇಷ್ಟು ಬೇಕು ಅಂತ ಮೆಜರ್ಮೆಂಟ್ ತೊಗೊಂಡಿದ್ದಲ್ವ, ಈ ಮೆಜರ್ಮೆಂಟಿಗೆ ಬಂದಾಗಿದೆ ಅದು. ನಾನು ಇಷ್ಟು ಸೆರಗುನ ಮಾಡಿಕೊಂಡಿದ್ದೀನಿ. ಇಲ್ಲಿಗೆ ಪಿನ್ ಹಾಕಿದ್ವಲ್ಲ, ಈ ಪಿನ್ ಇದೆ. ಇವಾಗ ನಾವು ಇದು ಎಷ್ಟು ಅಂತ ನೋಡ್ಕೊಂಡಿದ್ವಲ್ಲ, ಈ ರೀತಿ ಹಿಡ್ಕೊಂಡು ನೋಡಿ, ಹಿಡ್ಕೊಂಡಿದ್ದಲ್ವ, ನೋಡಿ ಹಿಡ್ಕೊಂಡಿರೋದು ಹೀಗೆ ಇಲ್ಲೇ ಇದೆ. ನಾವು ಇಲ್ಲಿಂದ ನೆಕ್ಸ್ಟು ನಡಿಗೆ ಮಾಡೋಣ. ನೋಡಿ ಇಲ್ಲಿಂದ ಇದೆ, ಈಗ ಇಲ್ಲಿಂದ ನಡಿಗೆ ಮಾಡೋಣ. ಇಲ್ಲಿಂದ ಎಷ್ಟು ನಡಿಗೆ ಮಾಡ್ಕೊಬೇಕಾಗುತ್ತೆ. ಸೇಮ್ ನಾವು ಸ್ವಲ್ಪ ಚಿಕ್ಕದಾಗಿ ತೊಗೊಬೇಕು. ತುಂಬ ದೊಡ್ಡದಾಗಾದರೆ ಜಾಸ್ತಿ ನಡಿಗೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ನಡಿಗೆಗಳನ್ನ ಮಾಡ್ಕೊಬೇಕಿದ್ದಾಗ ನೋಡಿ. ಇವಾಗ ಇನ್ನೊಂದು ಏನು ಗೊತ್ತಾ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸ್ಟಾರ್ಟಿಂಗಲ್ಲಿ. ಇವಾಗಲೇ ನೋಡಿ ಒಂಚೂರು ಸ್ವಲ್ಪ ಎಲ್ಲೇನೆ ಸ್ವಲ್ಪ ಎಷ್ಟು ಒಂದ್ರ ಪಕ್ಕ ಒಂದು ಇಟ್ಕೊಂಡ್ರೆ ನಾವು ಮತ್ತೆ ನೆಕ್ಸ್ಟ್ ಆಮೇಲೆ ಮಾಡೋದು ಬೇಕಾಗಲ್ಲ. ಸ್ವಲ್ಪ ಹೊಸ್ದಾಗಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೊಸ್ದಾಗಿ ಮಾಡಿದ್ರಂದರೆ ಪರವಾಗಿಲ್ಲ, ಸೇಮ್ ಹಿಡ್ಕೊಳ್ಳಿ. ಲಾಸ್ಟಲ್ಲಿ ಈ ರೀತಿ ಮಾಡಿರಾಗುತ್ತೆ ನೋಡಿ. ನಾನು ಈ ರೀತಿಯಲ್ಲಿ ಸ್ವಲ್ಪ ಬಿಟ್ಟು ಒಂಚೂರು ಮಾಡ್ತಾಯಿದ್ದೀನಿ ನರಿಗೆಗಳನ್ನ. ಇದು ನಾವು ಪಿನ್ ಹಾಕ್ಕೊಂಡಿದ್ವಲ್ವ, ಅಲ್ಲಿ ತನಕನೂ ನೆರಿಗೆಗಳನ್ನ ಮಾಡ್ತಾ ಹೋಗಬೇಕು. ನೋಡಿ ಇವಾಗ ಪಿನ್ ಹಾಕಿರೋದು ಸಿಕ್ತು ನಮಗೆ. ಇಷ್ಟಕ್ಕೆ ನಮಗೆ ನರಿಗೆ ಬೇಕಾಗಿರೋದು. ಈ ನರಿಗೆಗಳನ್ನ ನೋಡಿ, ನಿಮಗೆ ಸ್ಟಾರ್ಟಿಂಗಲ್ಲಿ ಆಗಲ್ಲ ಅಂತಂದರೆ ನೋಡಿ ಇವಾಗ ಮಾಡಬೇಕಲ್ವಾ, ಆವಾಗ ಈ ಟೈಮಲ್ಲಿ ನಾವು ಇದನ್ನ ಸ್ವಲ್ಪ ನೋಡಿ ಈಗ ಹಿಡ್ಕೊತ ಹೋಗಬೇಕು. ಒಂದೊಂದು ಒನ್ ಬೈ ಒನ್ ನೋಡಿ. ಈ ರೀತಿಯಾಗಿ ಎಲ್ಲ ಸರಿ ಮಾಡಿಕೊಂಡು ಈ ಪಿನ್ಗಳನ್ನ ಹಾಕೊಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ಮತ್ತು ಇದೇ ಥರ ಆ ಕಡೆ ಸೈಡಲ್ಲೂ ಸೇಮು ಈ ಥರ ಹಾಕ್ಕೊಂಡೆ ನೋಡಿದ್ರಲ್ವಾ, ಈ ರೀತಿಯಾಗಿ ಬರಬೇಕು. ಇಲ್ಲಿಗೆ ಒಂದು ಪಿನ್ ಹಾಕೊಂಡ್ಬಿಡೋಣ. ಇಲ್ಲಿ ಪಿನ್ ಹಾಕೊಂಡ್ಬಿಟ್ಟು ನೆಕ್ಸ್ಟು ಇದೇ ಈ ಕಡೆ ಸೈಡಲ್ಲಿ ಕೂಡ ಹೀಗೆ ಇಲ್ಲೂ ಅದೇ ಥರ ಮಾಡಬೇಕಾಗುತ್ತೆ. ಇಲ್ಲಿ ಈ ಥರ ಇಲ್ಲಿ ಫಸ್ಟು ಒಂದು ಪಿನ್ ಹಾಕೊಂಡ್ಬಿಡೋಣ ನೋಡಿ. ಇವಾಗ ನಾನು ತುಂಬ ಎಡ್ಜಿಗೆ ಹಾಕಲ್ಲ, ಸ್ವಲ್ಪ ಈ ಕಡೆ ಬಿಟ್ಬಿಟ್ಟೆ ಹಾಕ್ಬಿಡ್ತೀನಿ. ನಾನು ಜಾಸ್ತಿ ಸ್ವಲ್ಪ ಈ ಸೈಡಲ್ಲಿ ಹಾಕ್ಬಿಡ್ತೀನಿ. ನರಿಗೆಲ್ಲ ಆ ಕಡೆ ಈ ಕಡೆ ಹೋಗ್ಬಾರ್ದಲ್ವ, ಅದಕ್ಕೆ ನಾನು ಇಲ್ಲೇ ಸ್ಟಾರ್ಟಿಂಗಲ್ಲಿ ಹಾಕ್ಬಿಡ್ತೀನಿ. ಸ್ವಲ್ಪ ನಾನು ಹೇಳಿದ್ನಲ್ವ, ಪಿನ್ನು ಹೋಗಲ್ಲ ಅಂದರೆ ಈ ರೀತಿಯಲ್ಲಿ ಸ್ವಲ್ಪ ಹಿಂಗೆ ಶೇಪ್ ಮಾಡಬೇಕು. ಆವಾಗ ಹೀಗೆ ಮಾಡಿದರೆ ಆರಾಮಾಗಿ ಹೋಗುತ್ತೆ. ಇಲ್ಲ ಅಂದರೆ ಸ್ಯಾರಿ ಡ್ಯಾಮೇಜ್ ಆಗುತ್ತೆ. ನೋಡಿಬಿಟ್ಟು ಇವಾಗ ನೋಡಿ ಮತ್ತೆ ವಾಪಸ್ ತೊಗೊಬೇಕಾದ್ರೂ ಅಷ್ಟೇ ಹೀಗೆ ಮಾಡಬೇಕು. ಬೇಗ ಬರುತ್ತೆ ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ. ಜೋರಾಗಿ ಒಂದೇ ಸರಿ ಚುಚ್ಚೋದಕ್ಕಿಂತ ಸ್ವಲ್ಪ ಹಿಂಗಂದರೆ ಅಷ್ಟು ಈಸಿಯಾಗಿ ಬಂದುಬಿಡ್ತದೆ ಚುಚ್ಚೋದಕ್ಕಿಂತ. ನೋಡ್ಬೋದು ಈ ರೀತಿ ಪಿನ್ ಹಾಕೊಂಡಿನಿ. ಇವಾಗನು ಈ ಕಡೆ ಸೈಡೂ ಅದೇ ರೀತಿಯಾಗಿ ಮಾಡಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್, ಈ ರೀತಿ ಹಿಡ್ಕೊಂಡ್ರೆ ಮೇಲೆ ನಾವು ಇದಿದೆಯಲ್ವಾ, ಇದು ನೀಟಾಗಿ ಈ ಥರ ಮಾಡಿಬಿಟ್ಟು ಇದಿಷ್ಟು ಫುಲ್ ಸೀರೆ ಕೈ ಮೇಲೆ ಎತ್ಬಿಟ್ಟು ನೋಡ್ಬೋದು ಕಾಣಿಸ್ತಾ ಇದೆ ಅಂದ್ಕೊಂಡಿನಿ. ಇದಿಷ್ಟು ಇಲ್ಲಿಂದ ಒಂದೊಂದೇ ತೊಗೊಂಬರ್ಬೇಕು ನೋಡಿ, ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ದೊಡ್ಡ ಸೀರೆ ಆಗೇನಾಗುತ್ತೆ. ಆಚೆ ಸರಿ ಒಂದು ವಿಡಿಯೋ ಮಾಡಿದ್ವಿ ನಾವೆಲ್ಲ ನರಿಗೆಯಲ್ಲಿ ಯಾವ ರೀತಿ ಮಾಡೋದು ಅಂತ. ಅದು ಇನ್ನೊಂದು ಸ್ಯಾರಿ ವೇರ್ ಮಾಡೋ ವಿಡಿಯೋ ಇದೆಲ್ಲ ಅದ್ರಲ್ಲಿ ಹಾಕಿದ್ದು ನೋಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈ ರೀತಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನಾನು ಇವಾಗ. ನೋಡಿ ನರಿಗೆಗಳಲ್ಲಿ ಈ ರೀತಿ ಬಂದಿದೆ. ಇದಕ್ಕೆ ಈಚೆ ಸೈಡ್ ಒಂದು ಪಿನ್ ಹಾಕೊಳ್ಳೋಣ. ಪಿನ್ ಹಾಕೊಂಡ್ರೆ ನಮಗೆ ಮುಗಿದು ನೋಡಿ. ಇನ್ನೊಂದು ಬಂದಿದೆ, ಇದು ಸರಿ ಬಂದಿಲ್ಲ. ಇದೊಂದು ಚೂರು ಹಾಸಿಗೆ ಮೇಲೆ ಹಾಕೊಂಡ್ರೆ ಸರಿ ಮಾಡ್ಕೊಂಡ್ರೆ ಇಲ್ಲಿ ಒಂದು ಲಾಸ್ಟ್ ಎಡ್ಜಿಗೆ ಒಂದು ಪಿನ್ ಹಾಕಿ ಐರನ್ ಮಾಡ್ಕೊಳ್ಳೋಣ. ಬನ್ನಿ, ಸರಿಯಾಗಿದೆ, ಇಷ್ಟು ನೀಟಾಗಿ ಬಂದಿದೆ. ಇವಾಗ ಈಚೆ ಸೈಡ್ ಒಂದು ಪಿನ್ ಹಾಕೊತೀನಿ ನೋಡಿ, ಕರೆಕ್ಟಾಗಿ ಬಂದಿರುತ್ತೆ. ಇದು ಐರನ್ ಮಾಡೋಕ್ಕಿಂತ ಫಸ್ಟೇ ಸರಿ ಮಾಡ್ಕೊಬೇಕು. ಇಲ್ಲ ಅಂದರೆ ಆ ಕಡೆ ಈ ಕಡೆ ಹೋಗಿದ್ದಲ್ಲ ಅದೇ ಥರ ಐರನ್ನ ಕೂರುತ್ತೆ. ಮತ್ತು ಅದು ನೀಟಾಗಿದ್ರೂ ಅದು ಆ ಕಡೆ ಈ ಕಡೆ ಸರಿ ಕಾಣಲ್ಲ. ಹಾಗಾಗಿ ಎಲ್ಲಿಂದ ಇಲ್ಲಿ ನರಿಗೆ ತೊಗೊಂಡಿದ್ರೆ ಅದೆಷ್ಟು ಕರೆಕ್ಟಾಗಿ ಇಟ್ಕೊಂಡು ಐರನ್ ಮಾಡಬೇಕಾಗುತ್ತೆ. ಪಿನ್ ಮಾಡಿದ್ನಲ್ವ, ಇದನ್ನೆಲ್ಲ ಈ ರೀತಿ ಜೋಡಿಸ್ಕೊಂಡು ನಾನು ತುಂಬ ಜಾಸ್ತಿ ಐರನ್ ಮಾಡೋಕ್ಕೆ ಹೋಗೋಣ ಫ್ರೆಂಡ್. ಏನು ಗೊತ್ತಾ, ಅದೇ ಥರ ನಾರ್ಮಲಾಗಿ ಹಾಗೆ ಫೋಲ್ಡಿಂಗ್ ಆಗಿ ಇದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಮಾಡಬೇಕಷ್ಟೇ. ಈ ರೀತಿ ಮಾಡಿಕೊಂಡು ಜೋಡಿಸ್ಕೊಂಡು ನೋಡಿ. ಇವಾಗ ನೀವು ಬೇಕಾದ್ರೆ ಜಾಸ್ತಿ ನೀಟಾಗಿ ಕೂರಬೇಕು ಅಂದರೆ
ತುಂಬ ಸರಿ ಮಾಡ್ಕೊಳ್ಳಿ. ನಾನಿವಾಗ ನನಗೆ ಜಾಸ್ತಿ ಅಷ್ಟೇ ಬೇಡ, ಸ್ವಲ್ಪ ಲೈಟಾಗಿ ಬೇಕು, ಇಷ್ಟು ಲೈಟಾಗಿ ಮಾತ್ರ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಆ ಕಡೆ ಸೈಡು ಸೆರಗೆಲ್ಲ ಐರನ್ ಮಾಡಿದಾದಮೇಲೆ ನೆಕ್ಸ್ಟು ಈ ಪಾರ್ಟ್ ಇದೆಯಲ್ಲ, ನಾವೇನು ಚೆಸ್ಟ್ ಭಾಗದಲ್ಲಿ ಹಾಕೋತೀವಲ್ವ ಅದು ಸ್ಯಾರಿದು. ಇದು ನಾವು ಈಚೆ ಸೈಡು ಒಂದು ಪಿನ್ ಇದೆ ನೋಡ್ಬೋದು, ಇಲ್ಲಿ ಒಂದು ಪಿನ್ ಬಂದಿದೆ, ನೆಕ್ಸ್ಟ್ ಇಲ್ಲಿ ಒಂದು ಪಿನ್ನು, ಆಮೇಲೆ ಇಲ್ಲಿ ಈಚೆ ಸೈಡಲ್ಲಿ ಒಂದು ಪಿನ್ ಇದೆ ನೋಡ್ಬೋದು. ಇಲ್ಲಿ ತನಕ ನಮಗೆ ಬೇಕಾಗಿರೋದು ಸಾಕಾಗುತ್ತೆ, ಇಲ್ಲಿದೆ ಇಷ್ಟು. ಗೊತ್ತಾಯ್ತಾ? ಈಸಿಯಾಗಿ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿ ಅದಕ್ಕೆ ಜೋಡಿಸ್ಕೊಬೇಕು, ಜೋಡಿಸ್ಕೊಂಡ್ಬಿಟ್ಟು ಐರನ್ ಮಾಡ್ತೀನಿ ನೋಡಿ ಇವಾಗ ಅಲ್ವಾ. ಈ ರೀತಿ ಫೋಲ್ಡಿಂಗ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ನೀವು ಬೇಕಾದ್ರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ನರಿಗೆಗಳು ಬೇಕು ಅಂದರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಬೋದು. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ, ಸಾಕಾಗುತ್ತೆ ನೋಡಿ. ಇಷ್ಟಾಗಿ ಹಾಗೆ ಇರುತ್ತೆ, ಏನು ಅನ್ಕೊಬೇಡಿ. ಇಲ್ಲಿಗೆಲ್ಲ ಒಂದು ಪಿನ್ ಹಾಕೋದಕ್ಕೆ ಬೇಕಾಗಲ್ಲ, ನಾವು ನೀಟಾಗಿ ಫೋಲ್ಡ್ ಮಾಡ್ತೀವಲ್ವ ಆ ಟೈಮಲ್ಲಿ ಸರಿ ಮಾಡಿಕೊಂಡ್ರೆ ಬರುತ್ತೆ. ಇಷ್ಟು ಸಾಕು. ಇಷ್ಟು ಐರನ್ ಮಾಡಿಕೊಂಡು ನಾವು ಫೋಲ್ಡಿಂಗ್ ಮಾಡಿದಾಗ ನೀಟಾಗಿ ಬರುತ್ತೆ. ಅವಾಗ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊತೀನಿ. ನೋಡಿದ್ರಲ್ವ ಫ್ರೆಂಡ್, ನಾನು ಇದನ್ನು ಎರಡೇ ರೀತಿಯಾಗಿ ಫೋಲ್ಡ್ ಮಾಡೋದು ತೋರಿಸ್ಕೊಡ್ತೀನಿ. ಒಂದು ನಾರ್ಮಲಾಗಿ ಫೋಲ್ಡ್ ಮಾಡಿ, ಸುಮ್ಮನೆ ಬಾಕ್ಸ್ ಫೋಲ್ಡಿಂಗ್ ಥರನೇ ಬೇಕು ಅಂತ ಏನಿಲ್ಲ, ಇದೇ ಥರನೇ ಮಾಡ್ಬೋದು. ನಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಬೋದು. ನಾನು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ತಲೆ ಬಿಸಿ ಮಾಡಿದಿರ ಹಾಗೆ ಸಿಂಪಲಾಗಿ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಇದು ಈ ರೀತಿ ಫೋಲ್ಡ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಥರ ಹೇಳ್ಕೊಡ್ತೀನಿ ನೋಡಿ. ಸ್ಟಾರ್ಟಿಂಗ್ ಎಡ್ಜಿಂಗ್ ಹಿಡ್ಕೊಂಡು ಸೆರಗನ್ನ ಕೆಳಗಡೆ ಹಾಕ್ಕೊಂಡಿರ್ತೀವಿ, ಅದನ್ನು ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟು ನಮಗೆ ಎಷ್ಟು ಸೈಜಿಗೆ ಬಾಕ್ಸ್ ಗ್ಯಾಪ್ ಬೇಕು ನೋಡಿಕೊಂಡು ಅಷ್ಟು ಸೈಜಿಗೆ ಅದನ್ನು ಇಟ್ಕೊಂಡ್ರೆ ಇವ ಸೆರಗೇನಿದೆ ಅದನ್ನು ನಾವು ಸ್ವಲ್ಪ ಸರಿ ಮಾಡ್ಕೊಬೇಕಾಗುತ್ತೆ. ಹಾಗೆ ಇನ್ನು ಯಾರನ್ನು ಚಾನಲ್ ಹೊಸ್ತಾ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡ್ಬೋದು ಇವಾಗ ನಾನು ನರ್ಗೆನೆಲ್ಲ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ವಲ್ಪ ಸರಿ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಇದೇ ರೀತಿ ಬರೋದು, ಮತ್ತು ನೀಟಾಗಿ ಬರಬೇಕು ಅಂತಲ್ಲ ಆ ಥರ ಏನು ಬರೋಲ್ಲ. ನೋಡ್ಬೋದು ಈ ಥರ ಆದಮೇಲೆ ಈ ಇಡಬೇಕಾಗುತ್ತೆ ನರ್ಗೆನೆಲ್ಲ. ಸ್ವಲ್ಪ ನಾವೇನು ಮೊಣಕಾಲು ಹತ್ರ ಎಲ್ಲ ಬರುತ್ತಲ್ವ ಇದು, ಆ ಪಾರ್ಟನ್ನು ನಾವು ನರಿಗೆಗಳೆಲ್ಲ ಸ್ವಲ್ಪ ಎಷ್ಟಾಗುತ್ತಷ್ಟು ಸರಿ ಮಾಡಿಬಿಟ್ಟು ಈ ರೀತಿಯಾಗಿ ಹಿಡ್ಕೊತಾ ಇದ್ದೀನಿ. ನಾನು ಎರಡು ರೀತಿಯಾಗಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬಿಟ್ಟಿದ್ದರಿಂದ ಈ ಕೆಳಗಡೆ ಬಿಟ್ಕೊಂಡು ನೆಕ್ಸ್ಟು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೀಗೆ ಇರಬೇಕು. ಇದು ಬಂದುಬಿಟ್ಟು ನಾನು ಹೀಗೆ ಮಾಡಿ ಹೀಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟೇ ಫ್ರೆಂಡ್ಸ್. ಇದು ನೋಡಿದೆಲ್ಲ ಎಂತ ಇಲ್ಲ, ನರಿಗೆದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇದು ಇಷ್ಟೇ. ಇದನ್ನು ಸ್ವಲ್ಪ ಇದೆಲ್ಲ ಸೆರಗು ಇದನ್ನು ಟರ್ನ್ ಮಾಡ್ತೀವಿ. ಟರ್ನ್ ಮಾಡಿಬಿಟ್ಟು ನೋಡಿ ಈ ಥರ ಫಸ್ಟ್ ಒಂದು ಫೋಲ್ಡಿಂಗ್, ಮತ್ತು ನೆಕ್ಸ್ಟ್ ಈ ರೀತಿ ಒಂದು ಫೋಲ್ಡಿಂಗ್ ಮಾಡಿ ಈಗ ಆದ ತಕ್ಷಣ ಏನು ಮಾಡಬೇಕು, ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಇದನ್ನು ಈ ರೀತಿ ಒಳಗಡೆ ಬರುತ್ತಲ್ಲ ಇಲ್ಲಿ ಸಿಕ್ಸ್ಬಿಟ್ಟು ಹೀಗೆ ಇಡ್ತೀನಿ. ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಇದು ನಾವು ವೇರ್ ಮಾಡಿದಾಗ ಸರಿ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿ ನೀಟಾಗಿ ಮಾಡಿ ಒಂದು ಕವರಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಇಟ್ಕೊಂಡು ಕ್ಯಾರಿ ಮಾಡಿದರೆ ಈ ರೀತಿಯಾಗಿ ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಈಗಾದರೂ ಫೋಲ್ಡ್ ಮಾಡ್ಕೊಬೋದು ನೋಡಿ. ಇಷ್ಟು ಈ ರೀತಿ ಬ್ಯಾಗಲ್ಲಿ ಕ್ಯಾರಿ ಮಾಡಿದರೆ ಆರಾಮ್ಸೆ ಇರುತ್ತೆ ಇದು ನೋಡಿ ಫ್ರೆಂಡ್. ನೆಕ್ಸ್ಟು ಮತ್ತೊಂದು ಥರ ಯಾವ ರೀತಿ ಫೋಲ್ಡ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾವು ನರಿಗೆ ಹಿಡ್ಕೊಂಡಿದ್ವಲ್ವ ಆ ನರಿಗೆ ಭಾಗನ ಈ ರೀತಿಯಾಗಿ ತೊಗೊಬಿಟ್ಟು ಸೆರಗು ಮತ್ತು ಉಳಿದಿರೋದು ಏನು ನಾವು ಸಿಕ್ಸ್ಕೊತೀವಲ್ವ ಅದನ್ನು ಎರಡನ್ನೂ ನಾವು ಕೆಳಗಡೆ ಬಿಡಬೇಕು. ಕೆಳಗಡೆ ಬಿಟ್ಬಿಟ್ಟು ನರಿಗೆ ಎಲ್ಲ ಏನಿದೆ ಮಾಡ್ಕೊಂಡಿರೋದು ಅದನ್ನು ಮಧ್ಯದಲ್ಲಿ ಹಾಕಬೇಕಾಗುತ್ತೆ. ಹಾಕ್ಕೊಂಡು ಸೆರಗಿರುತ್ತಲ್ವ ಆ ಸೆರಗನ್ನ ಉಲ್ಟಾ ತೆಗಿಬೇಕಾಗುತ್ತೆ. ಅಂದರೆ ಎರಡನ್ನೂ ಫಸ್ಟು ನಮ್ಮ ಕಡೆಗೆ ಹಾಕ್ಕೊಬೇಕು. ಎರಡನ್ನೂ ನರಿಗೆ ಸೆರಗು ಮತ್ತು ಸಿಕ್ಸ್ಗಳು ತೊಗೊಂಡು ನಮ್ಮ ಕಡೆ ಕೆಳಗಡೆ ಹಾಕ್ಕೊಂಡು ನಂತರ ಅದನ್ನು ಒಂದು ಪಾರ್ಟನ್ನು ತೆಗೆದು ಹಾಕಿದರೆ ಉಲ್ಟಾ ಬರುತ್ತೆ. ಅದು ಉಲ್ಟಾ ಆದಮೇಲೆ ಮತ್ತೆ ಬೇಕಾದ್ರೆ ಐರನ್ ಮಾಡ್ಕೊಬೋದು. ನಾನು ಐರನ್ ಮಾಡ್ಕೊಳ್ಳಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಆಚೆ ಸೈಡಿಗೆ ಸೆರಗನ್ನ ಬಿಟ್ಬಿಟ್ಟು ಕೆಳಗಡೆ ನಾವು ಸಿಕ್ಸ್ಕೊಳ್ಳೋದೇನು ಪಾರ್ಟ್ ಇದೆಯಲ್ವ ಆ ಪಾರ್ಟನ್ನು ತೆಗೆದುಬಿಟ್ಟು ನಾನು ನರಿಗೆ ಕಡೆಗೆ ಸೇರಿಸ್ಕೊತಾ ಇದ್ದೀನಿ. ಇದು ಹೀಗೇ ಬರಬೇಕು ಅಂತೇನಿಲ್ಲ, ಯಾವ ಥರ ಅದನ್ನು ಫೋಲ್ಡ್ ಮಾಡಿದ್ರು ಸರಿ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿಕೊಂಡ್ರೆ ನೋಡಿ, ನಿಮ್ಗೆ ಎಷ್ಟು ಗ್ಯಾಪು ಆಗಲೇಬೇಕು ಅಷ್ಟು ಗ್ಯಾಪಿಗೆ ಅದನ್ನ ನಾವು ಸರಿ ಎರಡು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಎರಡು ಫೋಲ್ಡಿಂಗ್ ಬಂದಿದೆ ಅದು. ನೆಕ್ಸ್ಟು ನಾವು ನರಿಗೆ ಆಚೆ ಸೈಡ್ ಹಾಕಿದ್ವಲ್ವ ಆ ನರಿಗೆನ ಎತ್ಕೊಂಡ್ಬಿಟ್ಟು ನೋಡಿ. ಇವಾಗ ನಾವು ಫುಲ್ಲು ಏನು ಮೊಣಕಾಲು ತನಕ ಸ್ವಲ್ಪ ಕೆಳಗಡೆ ಐರನ್ ಮಾಡಿದ್ವಲ್ವ ನಾವು ಅದನ್ನು ಈ ರೀತಿಗೆ ಮತ್ತೆ ಇಟ್ಬಿಟ್ಟು
ನಾವು ಬಾಕ್ಸ್ ಫೋಲ್ಡಿಂಗಿಗೆ ಅಂತ ಏನು ಮಾಡಿಟ್ಟಿದ್ವಲ್ವ, ಸರಿ ಮಡ್ಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಈ ರೀತಿಯಾಗಿ ನರಿಗೆಗಳನ್ನ ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಸರಿ ಮಾಡ್ಕೊಬೇಕು. ತುಂಬ ಕ್ಲಿಯರಾಗಿ ಬರೋಲ್ಲ, ಇಲ್ಲಿದ್ದೇ ಥರ ಬರೋದು. ಇದನ್ನು ನಮಗೆ ಸ್ವಲ್ಪ ಕ್ರಾಸ್ ಮಾಡಬೇಕು. ಈಗ ಇದೆಯಲ್ಲ ಇದನ್ನು ಮಧ್ಯಕ್ಕೆ ಹಾಕೊಬಾರ್ದು, ಅಂದರೆ ಸೆರಗಿದೆಯಲ್ವ ಅದು ಫೋಲ್ಡಿಂಗನ್ನು ಮಧ್ಯಕ್ಕೆ ಹಾಕೊಬಾರ್ದು. ಸ್ವಲ್ಪ ಲೆಫ್ಟ್ ಸೈಡಿಗೆ, ನಾನು ಲೆಫ್ಟ್ ಸೈಡಿಗೆ ತೊಗೊಂಡಿದ್ದೀನಲ್ವ ಆ ರೀತಿಯಾಗಿ ಸ್ವಲ್ಪ ಹಾಕ್ಕೊಬೇಕು, ಕ್ರಾಸ್ ಮಾಡ್ಕೊಬೇಕು. ಇವಾಗ ನಮ್ಗೆ ಯಾವ ರೀತಿ ನಮ್ಮ ಬ್ಯಾಗಲ್ಲಿ ಎಷ್ಟು ಕ್ಯಾರಿ ಮಾಡೋಕ್ಕಾಗುತ್ತೆ ಬ್ಯಾಗಲ್ಲಿ ಅಥವಾ ಬಾಕ್ಸಲ್ಲಿ ಅದನ್ನು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿ ಹಿಡ್ಕೊಬೇಕಾಗುತ್ತೆ. ನೋಡಿ ನನಗೆ ಈ ರೀತಿಯಾಗಿ ಒಂದು ಕಡೆ ಚಿಕ್ಕದು ಒಂದು ಕಡೆ ದೊಡ್ಡದಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಇಷ್ಟೇ. ಇದನ್ನು ನಾವು ಇವಾಗ ಫೋಲ್ಡ್ ಮಾಡಿಬಿಟ್ಟು ಆಚೆ ಸೈಡ್ ನಾವೇನು ನರಿಗೆಗಳು ಬಿಟ್ಟಿದೆಯಲ್ವ ಅದನ್ನು ಮತ್ತೆ ಈ ರೀತಿಗೆ ತೊಗೊಬಿಟ್ಟು ಈ ಲೈನಲ್ಲಿ ಏನಿದೆ ಇದನ್ನು ಸ್ವಲ್ಪ ಸರಿ ಮಾಡ್ಕೊಬೇಕು. ಶೇಪಿಗೆ ಸರಿ ಬರುತ್ತೆ, ನಾವು ಅಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ವಲ್ವ ಅದನ್ನು ಸರಿ ಮಾಡ್ಕೊಬೇಕು. ನೋಡಿ ಇವಾಗ ನಾವೇನು ಕ್ರಾಸಲ್ಲಿ ಬಂದಿದ್ದಿಲ್ಲ ಬಾಕ್ಸ್ ಫೋಲ್ಡಿಂಗ್ ಕ್ರಾಸಲ್ಲಿ ಆ ನರಿಗೆಗಳ ಶೇಪ್ ಎಲ್ಲ ಸ್ವಲ್ಪ ನೀಟಾಗಿ ಮಾಡಿಕೊಂಡ ತಕ್ಷಣ ನೆಕ್ಸ್ಟು ನಾನು ಫಸ್ಟ್ ಫೋಲ್ಡಿಂಗಲ್ಲಿ ತೋರಿಸಿದ್ನಲ್ವ ಹಾಗೆಯೇ ಬಾಕ್ಸಲ್ಲಿ ಸ್ಕ್ವೇರ್ ಥರ ಅಷ್ಟೇ, ಡಿಫ್ರೆಂಟ್ ಏನಿಲ್ಲ. ಇದು ಸ್ವಲ್ಪ ಕ್ರಾಸಾಗಿ ಬಂದಿರೋ ನರಿಗೆಗಳೆಲ್ಲ ಕಾಣಿಸ್ತಾ ಇದೆ, ಅದರಲ್ಲಿ ಕಾಣಿಸ್ತಾ ಇಲ್ಲ, ಅಷ್ಟೇ ಡಿಫ್ರೆಂಟು. ಇದು ಒಂಥರ ಫೋಲ್ಡಿಂಗು, ಅದೊಂದು ಫೋಲ್ಡಿಂಗು. ಇದು ಸ್ವಲ್ಪ ನೀಟಾಗಿ ಪ್ರೊಫೆಷ್ನಲಾಗಿ ಚೆನ್ನಾಗಿ ಕಾಣಿಸುತ್ತೆ ಫೋಲ್ಡಿಂಗ್ ಮಾಡ್ತಾರಲ್ಲ ಆ ಥರ. ಅದೇನೆಲ್ಲ ನಾರ್ಮಲಾಗಿ ಸಿಂಪಲ್ಲಾಗಿ ಏನೋ ಬೇಡಪ್ಪ ನಮ್ಗೆ ಆಗಿರಲಿ ಏನಾದ್ರು ಆ ರೀತಿ ರೆಡಿ ಮಾಡ್ಕೊಬೋದು. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ಒಂದು ಸ್ಯಾರಿನ ಐರನ್ ಮಾಡ್ದಿರಾಗಿ ಫೋಲ್ಡ್ ಮಾಡೋದು ತೋರಿಸ್ಕೊಡ್ತೀನಿ. ಮತ್ತು ಇವತ್ತಿನ ವಿಡಿಯೋ ಗೊತ್ತಲ್ಲ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ನೋಡಿ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.